ಯಾವ ಪ್ರೀತಿನೋ ಇದ್ಯಾವ ಪ್ರೇಮನೋ ಏನೋ ಎತ್ತೋ ಈ ದೇವರಿಗೆ ಗೊತ್ತಿ ಇದನ್ನು ಕೇಳಿದಂಥ ಸಂದರ್ಭದಲ್ಲಿ ಏನು ಅನಿಸುತ್ತೆ ಹೇಳಿ. ಈ ಪರಸ್ಪರ ನಂಬಿಕೆ ಅನ್ನುವಂಥದ್ದು ಇದೆಯಲ್ಲ ಅಷ್ಟೇ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ತೀವ್ರ ವಿಚಾರಣೆ ಮಾಡಿದ್ದಾರೆ. ಸಂತ್ರಸ್ತೆ ಆರೋಪದ ಪ್ರಕಾರ ಖಾಸಗಿ ವಿಡಿಯೋ ಬಗ್ಗೆ ತನಿಖೆ ಶುರುವಾಗಿದೆ. ಮದ್ಯ ಕುಡಿಸಿ ಪ್ರಜ್ಞೆ ತಪ್ಪಿಸಿ ವಿಡಿಯೋ ಮಾಡಿದ್ದಾನೆ ಅನ್ನುವಂಥ ಮಾತುಗಳಿದೆಯಲ್ಲ, ಅದು ಇವರೇನೋ ಕಣ್ಣು ಮುಚ್ಕೊಳ್ಳಿ ಅಂದ್ರಂತೆ, ಅವ್ರು ಕಣ್ಣು ಮುಚ್ಕೊಂಡ್ರಂತೆ. ಕಣ್ಣು ಮುಚ್ಕೊಂಡ ತಕ್ಷಣ ತಾಳಿ ಕಟ್ಟಿಬಿಟ್ರಂತೆ. ತಾಳಿ ಕಟ್ಟಿದ ತಕ್ಷಣ ಹೇಳಿದ್ರಂತೆ, ನಮ್ಮ ಕುಲದಲ್ಲೇ ಬಂದಿದೆ ಅಮ್ಮ ಇಬ್ಬಿಬ್ಬರನ್ನ ಮದುವೆ ಮಾಡ್ಕೊಳ್ಳೋದು, ಹಾಗಾಗಿ ನೀನು ಮದುವೆ ಮಾಡ್ಕೊಂಡೆ ಅಂತಂದಂತೆ. ಅನಾಚಾರ ಮಾಡ್ದ, ಅಭಾಷಣ ಮಾಡಿಸ್ದ. ನೋಡಿ, ಅಲ್ಲಿಂದ ಇಲ್ಲಿ ತನಕ ಇಲ್ಲದೇ ಇರುವಂಥದ್ದು ಇವತ್ತು ಚಿತ್ರ ಬಿಡುಗಡೆ ಇಲ್ಲಿ ತನಕ ಬಂದಿದೆ. ಇವತ್ತು ನಿನ್ನೆ ಇದೆಲ್ಲವೂ ಕೂಡ ಕಥೆಗಳು ಹೊರಗಡೆ ಬಂತು. ಆತನ ಆಪತ್ತೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಸಮಾಜದಲ್ಲಿ ಸಂಬಂಧಗಳು ಯಾವ ಮಟ್ಟಿಗೆ ಕುಲಗೆಟ್ಟು ಹೋಗಿವೆ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಬೆಸ್ಟ್ ಎಕ್ಸಾಂಪಲ್. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಈಗ ಸಂತ್ರಸ್ತೆ ಮಾತಾಡಿದಂಥ ಮಾತುಗಳನ್ನು ಕೂಡ ಕೇಳಿದ್ವಿ. ಜೊತೆಗೆ ಆತ ಪೊಲೀಸರ ಎದುರುಗಡೆಗೆ ಶರಣಾಗಿ ಇಲ್ಲ ಇವೆಲ್ಲವೂ ಕೂಡ ಶುದ್ಧ ಸುಳ್ಳು ಹೊಂದಿದ್ದಾನೆ. ಪ್ರಶ್ನೆ ಬೇರೆ, ಸತ್ಯಾಸತ್ಯತೆ ಏನು ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆ ಶುರುವಾಗಿದೆ. ಇದೇನಿದೆ ಇವರಿಬ್ಬರ ಕಥೆ ಏನು? ರಂಗನಾಥ, ಆಕೆ ಕೊಟ್ಟಿರುವಂಥ ಲಿಖಿತ ದೂರಿನಲ್ಲಿ ಆಕೆ ಹೇಳಿದಂಥ ಎಲ್ಲ ಅಂಶಗಳನ್ನು ಉಲ್ಲೇಖವನ್ನು ಮಾಡಿದ್ದಾಳೆ. ಅಂದರೆ ನನ್ನನ್ನು 2022 ಡಿಸೆಂಬರ್ನಿಂದ ಆತ ಬಲವಂತವಾಗಿ ಬಳಸ್ಕೊಳ್ತಿದ್ದಾನೆ, ನನ್ನ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾನೆ ಅಂದರೆ 2022 ಇಸ್ವಿ ಡಿಸೆಂಬರ್ನಲ್ಲಿ ಈಕೆಯ ಮೊದಲ ಬಾರಿಗೆ ಅತ್ಯಾಚಾರ ಮಾಡ್ದ ಅನ್ನೋ ರೀತಿಯಲ್ಲಿ ಆಕೆ ದೂರಿನಲ್ಲಿ ಉಲ್ಲೇಖ ಮಾಡ್ತಾರೆ. ಇವತ್ತು ದಿನಾಂಕ ಮೇ 2025 ಇಸ್ವಿ ಅಂದರೆ ಈ ಒಂದು ಸುಮಾರು 2.5-3 ವರ್ಷಗಳ ಅವಧಿಯಲ್ಲಿ ನಡೆದಿರುವಂಥ ಒಂದು ಅಪರಾಧ ಅಂತೇಳಿ ಪೊಲೀಸರು ಈಗ ಕೇಸನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಆಕೆ ನೀಡಿದಂಥ ಎಲ್ಲ ಒಂದು ಲಿಖಿತ ಮಾಹಿತಿ ಏನಿದೆ ಅದರ ಅನ್ವಯವೇ ಕೇಸನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಅದರ ಪ್ರಕಾರವೇ ಆಕೆಗೆ ಈಗಾಗಲೇ ಮೆಡಿಕಲ್ ಟೆಸ್ಟನ್ನು ಮಾಡಿಸಿದ್ದಾರೆ. ಅಂದರೆ ಅತ್ಯಾಚಾರ ನಡೆದಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ಏನಂತ ಅಂದರೆ, ಅತ್ಯಾಚಾರ ನಡೆದು ಸಾಕಷ್ಟು ಸಮಯ ಕಳೆದ ಬಳಿಕವಾಗಿ ಅತ್ಯಾಚಾರ ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ನೇರವಾದಂಥ ಒಂದು ಮೆಡಿಕಲ್ ರಿಪೋರ್ಟ್ಗಳು ಸಿಗುವಂಥದ್ದು ಬಹಳ ಕಡಿಮೆ. ಆದರೆ ಈ ಪ್ರಕರಣದಲ್ಲೂ ಆಸ್ ಪರ್ ಮ್ಯಾಂಡೇಟರಿ SOP ಏನಿದೆ ಅದರ ಪ್ರಕಾರ ಒಂದು ಮೆಡಿಕಲ್ ಟೆಸ್ಟನ್ನು ಮಾಡಿಸಿದ್ದಾರೆ ಆಕೆಗೆ. ಅದಾದಮೇಲೆ ಆಕೆಗೆ ವಿಚಾರಣೆಗೆ ಹಾಜರಾಗಿ ಮತ್ತೆ ನೀವು ಕೊಟ್ಟಂತ ದೂರಿನ ಸಂಬಂಧವಾಗಿ ಹೆಚ್ಚುವರಿ ಸಾಕ್ಷ್ಯ ಆಧಾರಗಳಿದ್ರೆ ತಂದು ತನಿಖಾಧಿಕಾರಿಯ ಮುಂದೆ ಹಾಜರುಪಡಿಸಿ ಅಂತೇಳಿ ಆಕೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಕಡೆ ಆ ದೂರು ಆ ಮಹಿಳೆ ಏನು ಕೊಟ್ಟಿದ್ರು ಆ ದೂರಿನ ಅನ್ವಯವಾಗಿ FIR ಅನ್ನು ದಾಖಲು ಮಾಡಿಕೊಂಡು ಈ ಮನುವನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ನಿನ್ನೆ ಆತನ ಸ್ವಗ್ರಾಮದಿಂದಲೇ ಮಾಡಿದ್ರು ಪೊಲೀಸರು. ಇಲ್ಲಿಗೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಆತನನ್ನು ತಮ್ಮ ವಶದಲ್ಲಿ ಇಟ್ಕೊಂಡು ವಿಚಾರಣೆಯನ್ನು ಮಾಡಿದ್ದಾರೆ. ಇನ್ನು ಕೇವಲ ಪ್ರಾಥಮಿಕ ವಿಚಾರಣೆ ಆಗಿದೆ. ಪ್ರಾಥಮಿಕ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆತ ಅತ್ಯಾಚಾರ ಮಾಡಿರುವಂಥದ್ದು ಮತ್ತೆ ಮೊಬೈಲ್ನಲ್ಲಿ ಖಾಸಗಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿರುವಂಥದ್ದು ಎಲ್ಲದನ್ನು ಡಿನೈ ಮಾಡಿದ್ದಾನೆ. ಯಾವುದನ್ನು ಕೂಡ ಒಪ್ಕೊಂಡಿಲ್ಲ, ಇದು ಯಾವುದನ್ನು ನಾನು ಮಾಡಿಲ್ಲ. ಆದರೆ ಆಕೆಯ ಜೊತೆಗೆ ಪರಿಚಯ ಸ್ನೇಹ ಇದ್ದಿದ್ದಂಥದ್ದು ನಿಜ. ಆದರೆ ಇದನ್ನು ಬೇರೆಯವರು ಕುಮ್ಮಕ್ಕನ್ನು ಕೊಟ್ಟು ಈ ರೀತಿಯಾಗಿ ಮಾಡಿಸಿದ್ದಾರೆ ಅನ್ನೋದನ್ನ ಆತ ಒಂದು ಜಸ್ಟಿಫಿಕೇಶನ್ನ ಕೊಟ್ಟಿದ್ದಾರೆ. ಜೊತೆಗೆ ಈಗ ಆಕೆ ಹೇಳಿದ್ದೆಲ್ಲದೂ ಕೂಡ ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ, ಸತ್ಯ ಅಂತಲೂ ಹೇಳೋಕ್ಕಾಗಲ್ಲ. ಜೊತೆಗೆ ಈತ ಹೇಳಿದ್ದೆಲ್ಲದನ್ನು ಕೂಡ ಆಕೆ ವಿರುದ್ಧ ಮಾಡ್ತಿರುವಂಥ ಒಂದು ಆರೋಪಗಳು ಏನೆಲ್ಲ ಈತ ಮಾಡ್ತಿದ್ದಾನೆ ಅದೆಲ್ಲದನ್ನು ಸತ್ಯ ಅಂತ ಒಪ್ಕೊಳ್ಳಿಕ್ಕೆ ಪೊಲೀಸ್ನ ತಯಾರಿಲ್ಲ. ಹೀಗಾಗಿ ಪೊಲೀಸರು ಒಂದು ಆತನ ಮೊಬೈಲನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, ಮತ್ತೆ ಆತನಿಗೂ ಕೂಡ ಮೆಡಿಕಲ್ ಟೆಸ್ಟನ್ನು ಮಾಡಿಸ್ತಾರೆ. ಮತ್ತು ಸಾಕ್ಷಿ ಆಧಾರಗಳನ್ನು ಕಲೆ ಹಾಕ್ಕೊಂಡು ಆ ಸಾಕ್ಷಿ ಆಧಾರಗಳು ಏನು ಹೇಳ್ತವೆ ಮತ್ತು ಇವರು ಈ ಸಂಬಂಧ ಯಾವ ರೀತಿಯಲ್ಲಿತ್ತು ಮತ್ತು ಇದು ನಿಜವಾಗ್ಲೂ ಸಂಬಂಧಿಕವಾಗಿ ಇದ್ದು ನಂತರದಲ್ಲಿ ಈ ರೀತಿಯಾಗಿ ಟರ್ನ್ಔಟ್ ಆಗಿ ಕಂಪ್ಲೇಂಟ್ ಬಂದಿರೋದ ಅಥವಾ ನಿಜವಾಗ್ಲೂ ಇದೊಂದು ಅತ್ಯಾಚಾರವಾಗಿರುವಂಥ ಪ್ರಕರಣ, ಇದನ್ನು ಪೊಲೀಸರು ತನಿಖೆ ವೇಳೆ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಸದ್ಯಕ್ಕೆ ಈಗ ಪೊಲೀಸರು ಪ್ರಾಥಮಿಕ ವಿಚಾರಣೆಯನ್ನಷ್ಟೇ ಮಾಡ್ಕೊಂಡಿದ್ದಾರೆ. ಮುಂದಿನ ಹಂತದಲ್ಲಿ ಆತನಿಗೆ ಮೆಡಿಕಲ್ ಟೆಸ್ಟನ್ನು ಮಾಡಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಚಿಂತನೆಯಲ್ಲಿ ಪೊಲೀಸರು ಇದ್ದಾರೆ. ಒಂದಂತೂ ಸತ್ಯ, ಆತನನ್ನ ಈ ಕ್ಷಣದವರೆಗೆ ಪೊಲೀಸರು ಬಂಧನ ಮಾಡಿಲ್ಲ. ನಂತರದ ಹಂತದಲ್ಲಿ ಬಂಧನ ಪ್ರಕ್ರಿಯೆಗಳನ್ನು ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.